ಆಗಿರ್ತಕ್ಕಂಥ ಗೀತಾ ಅವಿನಾಶ್ ಅವರಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರೆಲ್ಲ JDS ಅಲ್ಲಿ ಇರ್ತಕ್ಕಂಥದ್ದು ಇವತ್ತು ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ತಾ ಇದ್ದಾರೆ. ಹಾಗೆ ನಮ್ಮ ಶ್ರೀಮತಿ ಅನ್ನು ಅವರು ಕೂಡ, ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಈಗ ಅಲ್ಲಿ, ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಉತ್ಪೂರ್ವಕ. ಮತ್ತೊಬ್ಬರು ನನ್ನ ಸ್ನೇಹಿತ ಮಾಜಿ ಕೌನ್ಸಿಲರ್ ಅನ್ನು ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸುಸ್ವಾಗತ. ಯಾಕಂದ್ರೆ ಅವ್ರು ಇದ್ರನ್ನೆಲ್ಲ MLA ಆಗ್ಬಿಡ್ತಾ ಇದೆ. ಅವ್ರು ಅರ್ಧ ಪಕ್ಷ ಬಿಡ್ಲಾಗೆ ನಾನು ಸೋಲ್ಗೆ ಅದು ಒಂದು ಕಾರಣ ಅಂತ ಭಾವಿಸ್ತೇನೆ. ಹಾಗೆಯೇ ನಮ್ಮ ಏನು ಪರಮೇಶ್ ಅವರು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್, ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೋರ್ತೇನೆ. ಹಾಗೂ ನಮ್ಮ ಫಾದರ್ ಅನ್ನು ಅವ್ರದ್ದು ಆಯಿತು. ಮತ್ತು GM ರಮೇಶ್ ಅವರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮಾಜಿ, ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೋರ್ತೇನೆ. ಪ್ರದೀಪ್ ಅವರು ಕೃಷಿ ಪತ್ತಿನ ಸಹಕಾರದ ಶ್ರವಣಬೆಳಗೊಳ ಮಾಜಿ ಅಧ್ಯಕ್ಷರು, ಅವರು ಕೂಡ ಪಕ್ಷಕ್ಕೆ ಸೇರ್ತಾ ಇದ್ದಾರೆ, ಅವ್ರಿಗೂ ಕೂಡ ಸುಸ್ವಾಗತ. ಹಾಗೆ ಅಕ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೃಷಿ ಪತ್ತಿನ ಸಹಕಾರ ಸಂಘ ವರ್ಷ ಅವರು ಮಾಜಿ ಕೌನ್ಸಿಲರ್, ಅವ್ರಿಗೂ ಕೂಡ ನಾನು ಸುಸ್ವಾಗತವನ್ನು ಕೋರ್ತಾ ನಮ್ಮೆಲ್ಲರಿಗೂ ಕೂಡ ಅವಕಾಶ. ಇವತ್ತು ಮಳೆ ಇದು ರೋಡ್ಸು ಎಲ್ಲ ತೊಂದರೆ ಇದ್ದು ಕೂಡ ನಮ್ಮ ಅಧ್ಯಕ್ಷರು ನಮಗೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಒಂದೆರಡು ನಾನು ಮಾತು ಹೇಳಲೇಬೇಕು. ಯಾಕೆಂದರೆ ಅವರು ನೀರಾವರಿ ಮುಖ್ಯವಾಗಿ ನಮ್ಮ ಅವ್ರ ಆನಂದನ್ನು ಹೆಚ್ಚಿಗೆ ಗೌರವ ಕೊಡಬೇಕು. ಯಾಕೆಂದರೆ ನಮ್ಮ BJP ಪ್ರಾಧಿಕಾರದ ಅಧ್ಯಕ್ಷರು ಅವರೇ ಮುಖ್ಯ ಈ ವಾಹಿನಿಗೆ ತರ್ತಕ್ಕಂಥದ್ದು. ಕೊನೆಗೆ ಅವ್ರಿಗೆ ಹೇಳೋಣಂತಿದ್ದೆ. ಆನಂದ್ ಅವ್ರಿಗೂ ಕೂಡ ನಾನು ಮುಖ್ಯವಾಗಿ ಅವ್ರಿಗೆ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಲವಣ್ಣರು, ಯಾಕೆಂದರೆ ನನ್ನ ಸೋಲ್ಗೆ ಬೆಳಗುಳ ಬಾಗೂರು ಎರಡೇ ಕಾರಣ ಅಣ್ಣ. ನಮ್ಮಿಬ್ರಿಗೂ ಬೆಳಗುಳ ನನಗೆ 11,000 ಮೈನಸ್ 7,000 ಬೆಳಗುಳ. ಈಗ ಅವರಿಬ್ಬರೂ ಬಂದಿರತಕ್ಕಂಥದ್ದು. ಲವ ಅಂತ ಅವರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನನಗೆ ಇವತ್ತು ಶಕ್ತಿ ಬಂದಿದೆ ಅಂತ ನಿಮ್ಮ ಮುಂದೆ ಆನಂದ್ ಮತ್ತು ಲವ ಅವರು ಮತ್ತು ಈ ಥರ ಎಲ್ಲ ನನ್ನ ಮುಖಂಡರುಗಳಿಗೆ, ಹಾಗೂ ತಿಮ್ಮೇಗೌಡರು ಮಾಜಿ ಈಗ ಹಾಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಅವರು ಕೂಡ ಪಕ್ಷಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಅವರು ಕೂಡ ನಾನು ಉತ್ಪೂರ್ವಕ ಸುಸ್ವಾಗತವನ್ನು ಹೇಳ್ತಾ ಕೊನೆಗೆ ಎಲ್ಲರಿಗೂ ಕೂಡ ಆಹಾರವನ್ನು ಹಾಕ್ತೀವಿ. ಈ ಕಡಿಮೆ ಜನಗಳು ಹೇಳಿರೋದಕ್ಕೆ ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ, ನಮಗೇನಾದರೂ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 7 ನೀರಾವರಿ ಯೋಜನೆ ಆಗಿದೆ. ಅಂದರೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ 3 ಕೊಟ್ಟಿದ್ದರು. ಅದಾದ ನಂತರ DK ಶಿವಕುಮಾರ್ ಮೈತ್ರಿ ಸರ್ಕಾರದಲ್ಲಿ ನೀರಾವರಿ ಸಚಿವರಾದಾಗ 2 ನೀರಾವರಿ, ಕಲ್ಲೆ ಸೋಮನಹಳ್ಳಿ ಇರ್ಬೋದು, ತೋಟಿ ದೊಡ್ಡೇರಿ ಇರತಕ್ಕಂಥ 100 ಕೋಟಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈಗ ದಿಡ್ಗ ತುಮಕೂರಿಗೆ ನಾನು ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ 2028ಕ್ಕೆ ಶಾಸಕರಾಗಲಿಕ್ಕೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ನಾಯಕರ ಒಂದು ಆಶೀರ್ವಾದದಿಂದ ನಾವೆಲ್ಲ ಕೆಲಸ ಮಾಡೋಣ ಅಂತೇಳಿ ಉತ್ಪೂರ್ವಕ ಅಭಿನಂದಿಸಿ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ. ಈ ರಾಜ್ಯದ ನಮ್ಮ ನೆಚ್ಚಿನ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು, ರಾಜ್ಯಾಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬ್ರವರೇ ಮತ್ತು ಮುಖಂಡರಾದಂಥ GC ಚಂದ್ರಶೇಖರ್ ಸಾಹೇಬ್ರೆ, ಗೋಪಾಲ ಸ್ವಾಮಿ ಅವರೇ, ರಾಜಪ್ಪನವರೇ, ಶಂಕರಣ್ಣವರೇ, ಮಂಜಣ್ಣವರೇ, ಇಲ್ಲಿ ಬಂದಂಥ ಯೂತ್ ಕಾಂಗ್ರೆಸ್ ಆಗಿದ್ದಂಥ ಈರುವರು ಇದ್ದಾರೆ ಮುಖಂಡರು, ತಾವೆಲ್ಲ ಬಂದಿದ್ರಿ ಕಂಟೈನರ್ ಚುನಾವಣೆಯಿಂದ. ಈ ಹೊಳೆನರಸೀಪುರ ಚನ್ನರಾಯಪಟ್ಟಣದ ಬದಲಾವಣೆ ಇದೆಯಲ್ಲ, ಅದು ಭಾಳ ರಾಜ್ಯಕ್ಕೆ ಬದಲಾವಣೆ ಆದಂಗೆ ಆಗುತ್ತೆ. ಅಂಥ ಒಂದು ಬದಲಾವಣೆಗೆ ಇವತ್ತು ನಮ್ಮ ಶೇಖರಣ್ಣ ಮತ್ತು ಅವ್ರ ಮಗ ಆನಂದು, ಲವಣ್ಣ, ಭಾಳ ಜನ, ನಮ್ಮ ಪರಮೇಶ, ಭಾಳ ಜನದ ಹೆಸರನ್ನ ಹೇಳಿದರು. ಗೋಪಾಲ ಸ್ವಾಮಿ ಅವರು ಒಂದು ರೀತಿ ಇಡೀ ರಾಜ್ಯದಲ್ಲೇ ಬದಲಾವಣೆ ಕಾಣ್ತಾ ಇದೆ. ಖಂಡಿತ ಕಾಂಗ್ರೆಸ್ ಅಂತಕ್ಕಂಥದ್ದು ಈ ದೇಶದ ರಾಜಕಾರಣಕ್ಕೆ, ಕರ್ನಾಟಕ ರಾಜ್ಯದ ರಾಜಕಾರಣ, ಕಾಂಗ್ರೆಸ್ ಪಕ್ಷ ಒಂದು ಚಾಲನೆ ಕೊಟ್ಟು ಹೊಸ ಬದಲಾವಣೆ ಈ ದೇಶದಲ್ಲಿ ಆಗುವಂಥ ಕಾಲ ಭಾಳ ಹತ್ತಿರದಲ್ಲಿದೆ. ಬದಲಾವಣೆ ಆಗುತ್ತೆ. ಜನರು ಕುರುಡರಲ್ಲ, ಎಲ್ಲ ನೋಡ್ತಿದ್ದಾರೆ. ಖಂಡಿತ ಆ ಬದಲಾವಣೆಗೆ ನಾವು ಕೂಡ ಕರ್ನಾಟಕ ರಾಜ್ಯದವರು ವಿಶೇಷವಾಗಿ ಹಾಸನ ಜಿಲ್ಲೆಯಿಂದ ಬದಲಾವಣೆ ಮಾಡಬೇಕು ನಮ್ಮ ಯುವಕರೆಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನು ನಮ್ಮ ಶಿವಕುಮಾರ್ ಸಾಹೇಬರು, ನಾನು ಅವ್ರ ಜೊತೆ 3 ಸಲ ಶಾಸಕನಾಗಿ ಕೂತವನು. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಆತ್ಮಬಲ, ರಾಜಕೀಯ ಇಚ್ಛಾಶಕ್ತಿ ಇದೆ. ಅವ್ರಿಗೆ ಕೊಟ್ಟಂಥ ತೊಂದರೆ ವಿರೋಧಿಗಳು ಬಹುಶಃ ಇವತ್ತು ಅದನ್ನೆಲ್ಲ ಈಸಿ ನುಗ್ಗಿ ಮುಂದೆ ಬಂದು ಇಡೀ ರಾಜ್ಯನ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅವರ ಪರವಾಗಿ
ನಮ್ಮ ಮುಖ್ಯಮಂತ್ರಿಗಳು ಕೂಡ ಇವತ್ತು ರಾಜ್ಯದಲ್ಲಿ ಅವರದೇ ಆದಂಥ ಹಲವಾರು ಕೊಡುಗೆಗಳನ್ನ ಕೊಡಕ್ಕೆ ಅವರ ಕ್ಯಾಬಿನೆಟ್ನಲ್ಲೆಲ್ಲ ಕೊಡೋದ ಪ್ರಯತ್ನ ನಡೀತಾ ಇದೆ. ದಯಮಾಡಿ ಶಿವಕುಮಾರ್ ಸಾಹೇಬರಿಗೆ ರಾಜಕೀಯವಾಗಿ ಭಗವಂತ ಒಳ್ಳೇದು ಮಾಡಲಿ, ಶ್ರೇಯಸ್ನ ಕೊಡಲಿ. ನಮ್ಮ GC ಚಂದ್ರಶೇಖರ್ ನಮ್ಮ ಜಿಲ್ಲೆಯೇ, ಅವರು ಹಾಸನ ಜಿಲ್ಲೆಯವರು, ಎಲೆ ಮರೆ ಕಾಯಿನಂಗೆ ಭಾಳ ಕೆಲಸ ಮಾಡಿದ್ರು ಕಳೆದ ಪಾರ್ಲಿಮೆಂಟಲ್ಲಿ. ನಮ್ಮನ್ನೆಲ್ಲ ಕೂರಿಸಿ ಸಂಧಾನ ಮಾಡಿ ಗೆಲುವಿಗೆ ಒಂದು ದಾರಿನ ತೋರಿಸ್ತಂಥವ್ರು. ಇವತ್ತು ತಾವು ಕೂಡ ಎಲ್ಲ ಬಂದಿದ್ದೀರಿ. ಖಂಡಿತ ನಮ್ಮ ಕಣ್ಮುಂದೆ ಬದಲಾವಣೆ ನೋಡಬೇಕು ಅನ್ನೋ ಆಸೆ ನಮಗೆ ಸ್ವಲ್ಪ ಆಗಲೇ ಬಾಯಿ ಇದೆಲ್ಲ ತೊದಲುತ್ತೆ. 75 ವರ್ಷ ಆದವರು ನಾವು ಕಿವಿಲ್ ಕೇಳಿ ಕಣ್ಣಲ್ಲಿ ನೋಡಬೇಕು. ಅದು ಒಂದು ರೀತಿ ರಾಕ್ಷಸರ ಕೈ ಸಿಕ್ಕಿ ನಲಿಗಿದೆ ಹಾಸನ ಜಿಲ್ಲೆ ಶ್ರವಣಬೆಳಗೊಳ ಕ್ಷೇತ್ರ. ಆ ಬದಲಾವಣೆಗೆ ನಮ್ಮ DK ಶಿವಕುಮಾರ್ ಸಾಹೇಬರು, ಚಂದ್ರಶೇಖರ್ ಸಾಹೇಬರು ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನು ನಮ್ಮ ಗೋಪಾಲ ಸ್ವಾಮಿ ಕಡಿಮೆ ಅಂತರದಲ್ಲಿ ಸೋತವನು, ಶಂಕರಣ್ಣವ್ರು ಕೂಡ ಸೋತವರು, ನಮ್ಮ ಮಂಜೇಗೌಡರು ಕೂಡ ಸೋತವು, ಅವರು ಎಲ್ಲರೂ ಕೂಡ ನಮ್ಮ ಜೊತೆಗೆ ಇವತ್ತು ಸೇರಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ಈ ಹೊಸದಾಗಿ ಸೇರ್ತಕ್ಕಂಥ ಹೊಸ ಯುವಕರಿಗೆ ಬಹಳ ತಮ್ಮ ಕೆಲಸ, ತಮ್ಮ ಮಾತು, ತಮ್ಮ ಎಲ್ಲ ಕಡೆ ನಿಮ್ಮ ಪ್ರಭಾವ ಬೀರಲಿ, ನೀವು ಕೂಡ ಬೆಳಕಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೆ ಮತ್ತು ಈ ಸಮಾರಂಭದ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೆ, ಚಂದ್ರಶೇಖರ್ ಅವರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಮಾತನ್ನ ಮುಕ್ತಾಯ ಮಾಡಿ. ಮಾಜಿ ಶಾಸಕರಾದ ಶ್ರೀಯುತ ಪುಟ್ಟೇಗೌಡರಿಗೆ ಧನ್ಯವಾದಗಳು. ನಮ್ಮ ಹೊಳೆನರಸೀಪುರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಶ್ರೀಯುತ ಮಂಜೇಗೌಡರಿಗೆ ಮಾತಾಡ್ತಾರೆ. ಈ ರಾಜ್ಯದ ಧೀಮಂತ ನಾಯಕರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಸಾಹೇಬ್ರೆ, ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಹಿರಿಯರು ಹಾಗೂ ನಮ್ಮ ನಾಯಕರಾದಂಥ GC ಚಂದ್ರಶೇಖರ್ ಅವರೇ, ನಮ್ಮ ಹೊಳೆನರಸೀಪುರ ಶ್ರವಣಬೆಳಗೊಳ ಕ್ಷೇತ್ರದ ಮಾಜಿ ಶಾಸಕರಾದಂಥ ಪುಟ್ಟೇಗೌಡ್ರೆ, ಶಂಕರಣ್ಣವರೇ, JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. AC ಆನಂದ್ ಕುಮಾರ್ ಅವರು ಮಾಜಿ ಟೌನ್ ಪ್ಲಾನಿಂಗ್ನ ಅಧ್ಯಕ್ಷರು, BJP ಪಕ್ಷದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದೇ ರೀತಿ HN ಲವಣ್ಣವರು ಮಾಜಿ ಬೆಕ್ಕ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಇವತ್ತು JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಪರಮೇಶಣ್ಣವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಗೌಡಗೆರೆಯಿಂದ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ದಯಮಾಡಿ ಕಾರ್ಯಕರ್ತರು ಹಿಂದಕ್ಕೆ ಬರಬೇಕು. ಅವ್ರು ಸೇರ್ಪಡೆ ಆಗೋರೆಲ್ಲ ಒಂದೇ ಲೈನ್ ಇರಲಿ. ಆನಂದಂದಾಯ್ತು. ಅನ್ವರ್ ಪಾಷಾರವರು ನಗರಸಭೆಯ ಮಾಜಿ ಸದಸ್ಯರು, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ JDS ತೊರೆದು ಬರ್ತಾ ಇದ್ದಾರೆ. ಫರಾನ ಅನ್ನೋರು ಹಾಲಿ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. GM ರಮೇಶ್ ಅಣ್ಣರವರು ಗೌಡಗೆರೆ ಸೊಸೈಟಿ ಅಧ್ಯಕ್ಷರು, ಅಕ್ನಳ್ಳಿ ಉಮೇಶ್ ಅಣ್ಣರವರು ಮಾಜಿ ಸೊಸೈಟಿ ಅಧ್ಯಕ್ಷರು, ತಿಮ್ಮೇಗೌಡರು M ಶಿವರ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು, ಹರ್ಷರವರು ಚನ್ನರಾಯಪಟ್ಟಣ ನಗರಸಭೆಯ ಮಾಜಿ ಸದಸ್ಯರು, ಗೀತಾ ಅವಿನಾಶ್ ರವರು ಚನ್ನರಾಯಪಟ್ಟಣ ನಗರಸಭೆಯ ಮಾಜಿ ಅಧ್ಯಕ್ಷರು, ಜಬೀವುಲ್ಲಾ ಬೇಗ್ರವರು JDSನ ಮೈನಾರಿಟಿ ಸೆಲ್ನ ಅಧ್ಯಕ್ಷರು, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ಧೈರ್ಯ ಮಾಡಿ ಎಲ್ಲ ಶಶಿಕರೇ
ಇಳಿದ್ಯಾ ನಮ್ಮ ತಯ್ಯನ ಗಂಟೆ ಅದೇ ತಾನೆ. ಎಲ್ಲ ಅವ್ರ ಹಣ ಕೊಡ ಹಣ ಕೊಡ್ರೆ ಇದ್ದಾರು ಬೇಟದೆ ಹೋಗಿಲ್ಲ ನಿನ್ನ ಕೈ ಹೆಂಗೆ ಹಿಡಿತ ನೋಡಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.